ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬೇರೆ ಬೇರೆ ಅಂದರೆ ಸರ್ಕಾರದ ಬೇರೆ ಬೇರೆ ಭ್ರಷ್ಟ ಅಧಿಕಾರಿಗಳನ್ನ ಬಿಟ್ಟು ಯಾಕೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳೇ ಲಾಕ್ ಆಗ್ತಾ ಇದ್ದಾರೆ, ಲಂಚದ ವಿಷಯ ಮತ್ತು ಭ್ರಷ್ಟಾಚಾರದ ವಿಷಯದಲ್ಲಿ ಯಾಕೆ ಲಾಕ್ ಆಗ್ತಾ ಇದ್ದಾರೆ, ಏನಿದ್ರ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನಿನ್ನೆಯಿಂದ ಈ ಪೊಲೀಸ್ ಭ್ರಷ್ಟ ವ್ಯವಸ್ಥೆ ಅನ್ನೋದು ಜನರ ಮುಂದೆ ಯಾವ ಲೆವೆಲ್ಗೆ ಈ ಪೊಲೀಸ್ ವ್ಯವಸ್ಥೆಯ ಮಾನ ಹರಾಜು ಹಾಕ್ತಾ ಇದೆ ಅಂದರೆ ಅದು ನೋಡಲಿಕ್ಕೆ ಒಂಥರ ಅಸಹ್ಯ ಆಗುತ್ತೆ. ಮತ್ತು ಪೊಲೀಸ್ ಅಂದರೆ ಇಷ್ಟೇನಾ, ಈ ಲೆವೆಲಿಗೆ ಭ್ರಷ್ಟಾಚಾರ ಮಾಡ್ತಾರೆ ಎನ್ನುವ ಒಂದು ಕುತೂಹಲ, ಒಂದು ಗೊಂದಲ, ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಗೋವಿಂದರಾಜ್ ಅನ್ನುವಂಥ ಪೊಲೀಸ್ ಇನ್ಸ್ಪೆಕ್ಟರ್, ಅಗ್ರಹಾರದ ಇನ್ಸ್ಪೆಕ್ಟರ್ ಅವರನ್ನು ಲೋಕಾಯುಕ್ತ ಬಲೆಗೆ ಬೀಳಿಸಿದ ನಂತರ ಅವರು ಕಿರಿಚಾಡುವಂಥ ರೀತಿ, ಒಬ್ಬ ತ್ರಿಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಆ ಲೆವೆಲಿಗೆ ಲಾಕ್ ಆಗ್ತಾರೆ ಅಂದರೆ ಇಟ್ಸ್ ಅ ಶೇಮ್ಫುಲ್ ಅಂತ ಹೇಳ್ಬೋದು. ಮುಂದೊಂದಿನ ಯಾರಾದರೂ ಕೂಡ ಒಬ್ಬ ರೌಡಿ ಆ ಇನ್ಸ್ಪೆಕ್ಟರ್ ಮುಂದೆ ಬಂದು ನಿಂತಾಗ ಆ ಇನ್ಸ್ಪೆಕ್ಟರ್ ಗತಿ ಏನಾಗಬೇಕು, ನೀನು ಕೂಡ ಭ್ರಷ್ಟ ಎನ್ನುವಂಥ ಮಾತನ್ನು ಆ ಪುಡಿ ರೌಡಿ ಹೇಳಿದಾಗ ಆ ಭ್ರಷ್ಟ ಪೊಲೀಸ್ ಅಧಿಕಾರಿಯ ಮನಸ್ಸಲ್ಲಿ ಏನೆಲ್ಲ ಓಡ್ಬೋದು ಎನ್ನುವುದು ಕೂಡ, ಮತ್ತು ಆ ಪೊಲೀಸ್ ವ್ಯವಸ್ಥೆಯ ಮೇಲೆ ಯಾವೆಲ್ಲ ದುಷ್ಪರಿಣಾಮ ಬೀರ್ಬೋದು ಎನ್ನುವುದು ಕೂಡ ನಿನ್ನೆಯ ವಿಡಿಯೋದಿಂದ, ನಿನ್ನೆಯ ಒಂದು ಅನಾಹುತದಿಂದ, ನಿನ್ನೆಯ ಒಂದು ಭ್ರಷ್ಟಾಚಾರದ ಕೇಸ್ನಿಂದ ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ಮತ್ತು ಪೊಲೀಸ್ ವ್ಯವಸ್ಥೆಯ ಮೇಲೆ ಒಂದು ಕಳಂಕ ಅಥವಾ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ನೋಡಿ, ಅನೇಕರು ನಿನ್ನೆ ಆದದ್ದು ಒಂದು ಚಿಕ್ಕ ಪ್ರಕರಣ ಅಂತ ಹೇಳ್ಬೋದು, ಯಾಕಂದರೆ 106 ಕೇಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಅಥವಾ ಬೇರೆ ಬೇರೆ ಪ್ರಕರಣ ನೋಡ್ತಾ ಇದ್ದಾಗ ನಾನು ಕಳೆದ ಒಂದು 5-6 ತಿಂಗಳಲ್ಲಿ ನೋಡಿದಂಥ ಪ್ರಕರಣದಲ್ಲಿ ಕೋಟಿ ಲಂಚವನ್ನು ಪೀಕಿ ಪೊಲೀಸ್ ಅಧಿಕಾರಿಗಳು ಬೀಗ್ತಾ ಇದ್ದಾರೆ ಮತ್ತು ಲಾಕ್ ಆಗ್ತಾ ಇದ್ದಾರೆ ಮತ್ತು ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗ್ತಿದೆ. ಅನೇಕರು ಇನ್ಕ್ಲೂಡಿಂಗ್ ಒಬ್ಬ ಪೊಲೀಸ್ ದೊಡ್ಡ ಅಧಿಕಾರಿ ಯಾವ ಲೆವೆಲ್ಗೆ ಪೊಲೀಸ್ ಒಂದು ಕ್ಯಾಬಿನನ್ನು ಬಳಸ್ಕೊಂಡು ಹೆಣ್ಮಕ್ಳ ಜೊತೆ ಯಾವ ಥರ ಆಟ ಆಡದೆ ಎಲ್ಲವೂ ಕೂಡ ತಿಳಿದಿರುವಂಥ ವಿಷಯ. ಇನ್ನು ಅನೇಕರು ಭ್ರಷ್ಟಾಚಾರ ಮಾಡ್ತಾರೆ. ಅಂದರೆ ನಿಮಗೆ ಭ್ರಷ್ಟಾಚಾರ ಎಲ್ಲ ಕಡೆಯೂ ಇದೆ, ಅಲ್ಲಿ ಇಲ್ಲ ಎನ್ನುವ ಒಂದೇ ಒಂದು ಸ್ಥಳ ಕೂಡ ಇಲ್ಲ. ಎಲ್ಲ ವ್ಯವಸ್ಥೆಯಲ್ಲೂ ಎಲ್ಲ ಸ್ಥಳಗಳಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಆದರೂ ಕೂಡ ಈಗ ಸದ್ಯದ ಮಟ್ಟಿಗೆ ಪೊಲೀಸ್ ಅಧಿಕಾರಿಗಳೇ ತುಂಬ ಲಾಕ್ ಆಗ್ತಾಯಿದ್ದಾರೆ. ಅದಕ್ಕೆ ಹಲವಾರು ಕಾರಣ ಕೂಡ ಇದೆ. ಮತ್ತು ನಾನು ಕೂಡ ಕೆಲವರ ಜೊತೆ ಮಾತನಾಡಿದಾಗ ಅನೇಕ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ. ನಮ್ಮಲ್ಲಿ ಲಕ್ಷಾಂತರ ಸರ್ಕಾರಿ ನೌಕರರಿದ್ದಾರೆ. ಆ ಎಲ್ಲ ಸರ್ಕಾರಿ ನೌಕರರ ಆಸ್ತಿಯೂ ಕೂಡ ದುಪ್ಪಟ್ಟಾಗಿದೆ. ಅಂದರೆ ನಿಮಗೆ ಎಜುಕೇಷನ್ ಅಥವಾ ಟೀಚರ್ಸ್ಗಳು ಕೆಲವೊಂದು ಬೇರೆ ಬೇರೆ ಸರ್ಕಾರಿ ಸಂಬಳ ಪಡೆಯುವಂಥ ಒಂದು ಜನರನ್ನು ಬಿಟ್ಟು ತುಂಬ ಜನರನ್ನು ಕಂಪೇರ್ ಮಾಡಿದಾಗ ಎಸ್ ಅಫ್ಕೋರ್ಸ್ ಪೊಲೀಸರಿಗಿಂತ ಜಾಸ್ತಿ ಭ್ರಷ್ಟಾಚಾರವನ್ನು ಪೊಲೀಸ್ ಅಡಿಯಲ್ಲಿ ಅಥವಾ ಪೊಲೀಸ್ ಇಲಾಖೆಯಿಂದ ಬೇರೆ ಬೇರೆ ಅಧಿಕಾರಿಗಳಿರ್ತಾರಲ್ಲ, ನೀವು ತಾಲೂಕಾ ದಂಡಾಧಿಕಾರಿ, PDO ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಇವ್ರಿಗಿಂತ ಜಾಸ್ತಿ PW ಅಧಿಕಾರಿ ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು, ಸರ್ಕಾರಿ ಇಂಜಿನಿಯರ್ಸ್ ಅಂದರೆ ಅವರೆಲ್ಲರೂ ಕೂಡ ಇವ್ರಿಗಿಂತ ಜಾಸ್ತಿ ಹಣವನ್ನು ಮಾಡಿದ್ದಾರೆ. ಆದರೆ ಅವರು ಲಾಕ್ ಆಗುವಂಥ ಒಂದು ಶೇಕಡ ಕಡಿಮೆ ಇರುತ್ತೆ ಎನ್ನುವುದನ್ನು ಮಾತನಾಡ್ತಾ ಹೋದಾಗ ಅವ್ರು ಹೇಳ್ತಾರೆ, ನೋಡಿ ಪೊಲೀಸ್ ಯಾಕೆ ಲಾಕ್ ಆಗ್ತಾರೆ, ಪೊಲೀಸರ ಒಂದು ಕಾರ್ಯಕ್ಷೇತ್ರ ಎಲ್ಲಿ ಬರ್ತಾರೆ ಅಂದರೆ ಅವರು ಜಾಸ್ತಿ ಫೀಲ್ಡಲ್ಲಿ ಇರ್ತಾರೆ, ಅಂದರೆ ಆ ಕ್ಷೇತ್ರಗಳಿರ್ತಾರೆ ಮತ್ತು ಅವರು ಲಾಕ್ ಆಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ನೀವು ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮೆಜೆಸ್ಟಿಕ್ ಅಂತ ವಿಚಾರಕ್ಕೆ ಬಂದಾಗ ಅಲ್ಲಿ 106 ಬಾರ್ಗಳಿದೆ. ಬಾರ್ಗಳಿಗೆ ಪರ್ಮಿಷನ್ ಬೆಳಿಗ್ಗೆ 10ರಿಂದ 11 ಇತ್ತು, ರಾತ್ರಿ 11 ಗಂಟೆ ತನಕ ಓಪನ್ ಮಾಡ್ಬೋದು ಇತ್ತು. ಅದೀಗ ಪರ್ಮಿಷನ್ ಜಾಸ್ತಿಗೆ 12 ಗಂಟೆ ತನಕ ಓಪನ್ ಮಾಡ್ಬೋದು. ಆದರೂ ಕೂಡ ನೀವು ಬೆಳಗ್ಗೆ 4 ಗಂಟೆಗೆ ಮದ್ಯ ಸಿಗುತ್ತೆ, ರಾತ್ರಿ 1ವರೆಗೂ ಮದ್ಯ ಸಿಗುತ್ತೆ. ಏನು ಮಾಡ್ತಾರೆ ಅಂದರೆ ಆ ಬಾರ್ನ ಮಾಲೀಕರು, ಆ ವ್ಯವಸ್ಥೆಯವರು ಆ ಪೊಲೀಸ್ ಠಾಣೆಯ ವ್ಯವಸ್ಥೆ ಅಧೀನದಲ್ಲಿ ಬರ್ತಾ ಇರುವಂಥ ಅಧಿಕಾರಿಗಳಿಗೆ, ಪೊಲೀಸರಿಗೆ ಮತ್ತು ಆ ಮುಖಾಂತರ ಅವರು ಲಂಚವನ್ನು ಕೊಡ್ತಾ ಇರ್ತಾರೆ. ಯಾವಾಗ ಆ ಇನ್ಸ್ಪೆಕ್ಟರ್ ಲಂಚ ಜಾಸ್ತಿ ಕೇಳಿದಾಗ ಇವ್ರಿಗೂ ಕೂಡ ಒಂದು ಲಾಭವನ್ನು ಇಟ್ಕೊಂಡು ಮಾತ್ರ ಲಂಚವನ್ನು ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ನಮ್ಮ 1 ಗಂಟೆ ಜಾಸ್ತಿ ಓಪನ್ ಮಾಡಿ ಬಾರಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಬಂದಾಗ ಅಲ್ಲಿ ಇರುವಷ್ಟು ಹಣದಲ್ಲಿ ಮತ್ತು ಸ್ವಲ್ಪ ಹಣವನ್ನು ಅವರು ಇನ್ಸ್ಪೆಕ್ಟರ್ಗೆ ಅಥವಾ ಆ ಪೊಲೀಸ್ ಅಧಿಕಾರಿಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಅವರು ಕೂಡ ಲಾಭನ ನೋಡ್ಕೋತಾರೆ. ಬಂದ 1 ಗಂಟೆ 1.5 ಗಂಟೆ ಜಾಸ್ತಿ ಓಪನ್ ಮಾಡಿದಾಗ ಆ ಬರುವ ಲಾಭವೆಲ್ಲ ಕೂಡ ಪೊಲೀಸ್ ಅಧಿಕಾರಿಗೆ ಕೊಡಬೇಕಂತ ಅವರು ಕೂಡ ಸ್ವಲ್ಪ ಸಿಟ್ಟು ಬರುತ್ತೆ. ಮತ್ತು ಯಾವುದಾದ್ರೂ ಹಂತಕ್ಕೆ ಏನಾದರೂ ಕೆಟ್ಟ ಮಾತಾಡಿದಾಗ, ಏನಾದರೂ ಒಂದು ದಬ್ಬಾಳಿಕೆ ಮಾಡಿದಾಗ ಆ ವ್ಯಕ್ತಿಯನ್ನು ನಾರ್ಮಲಿ ನೋಡಿಕೊಂಡು ವಿಡಿಯೋ ಮಾಡೋದಾಗಿರ್ಬೋದು ಅಥವಾ ಬೇರೆಯವರಿಗೆ ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಎಲ್ಲವನ್ನು ಮಾಡಿ ಆ ವ್ಯಕ್ತಿಯನ್ನು ಲಾಕ್ ಮಾಡಿಸ್ತಾರೆ. ನಿನ್ನೆ ಆದಂಥ ಒಂದು ಕೇಸ್ ಆಗಿರ್ಬೋದು, ಬೇರೆ ಬೇರೆ ಚೀಟಿ ವ್ಯವಹಾರ ಮತ್ತು ಕೇಸ್ಗಳು, ಕ್ರೈಮ್ ವಿಭಾಗದಂಥ ಒಂದು ಕೇಸ್ಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಜಾಸ್ತಿ ಭಾಗಿಯಾಗ್ತಾರೆ ಮತ್ತು ಲಂಚಕ್ಕೆ ಕೂಡ ಅವರು ಬೇಡಿಕೆ ನೀಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ವೇಳೆ ಲಂಚ ಕೊಟ್ಟಿಲ್ಲ ಅಂದರೂ ಕೂಡ ಆ ವ್ಯಕ್ತಿಗಳಿಗೆ ಏನು ಲಾಸ್ ಆಗಲ್ಲ. ಒಂದು ಕೇಸ್ ಆಗ್ಬೋದು, ಆ ಕೇಸಿಂದ ತಪ್ಪಿಸ್ಕೊಂಡು ಬರ್ಬೋದು. ಹಾಗಾಗಿ ಜನ ಏನು ಮಾಡ್ತಾರಂದರೆ, ಈ ಪೊಲೀಸ್ ಅಧಿಕಾರಿಯಿಂದ ನನಗೇನೂ ಲಾಭ ಇಲ್ಲ, ಓಕೆ ನಾನು ಅರ್ಧ ಗಂಟೆ ಓಪನೇ ಮಾಡಲ್ಲ, ನಾನು ಅವನಿಗೆ ಲಂಚ ಕೊಡಲ್ಲ ಮತ್ತು ನನ್ನ ವಿರುದ್ಧ ಪದೇ ಹಾಗೆ ಸಾಧಿಸ್ಕೊಳ್ತಾ ಇರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ನಾನು ಲೋಕಾಯುಕ್ತ ಹಾಕಬೇಕು ಅಥವಾ ಬೇರೆ ಬೇರೆ ವಿಡಿಯೋ ಮುಖಾಂತರ ನನ್ನ ಬಲೆಗೆ ಬೀಳಿಸ್ಬೇಕೆನ್ನುವಂಥ ಒಂದು ಹಠವನ್ನು ತೊಟ್ಟಿಟ್ಕೊಳ್ತಾನೆ. ಮತ್ತು ಪೊಲೀಸ್ ಅಧಿಕಾರಿಯಿಂದ ಆ ವ್ಯಕ್ತಿಗೆ ಯಾವುದೇ ಒಂದು
ಯಾವುದೇ ಒಂದು ಲಾಭ ಆಗುವಂಥ ಚಾನ್ಸಸ್ ಇರಲ್ಲ. ಓಕೆ, ನಾನು 1 ಗಂಟೆ ಓಪನೇ ಮಾಡಲ್ಲಪ್ಪ, ನಿನಗೆ ಲಂಚ ಕೊಡಲ್ಲ ಎನ್ನುವಂಥ ಹಠಕ್ಕೆ ಬಿದ್ದುಬಿಡ್ತಾನೆ. ಮತ್ತು ಒಂದು ವೇಳೆ ಹಾಗೆ ಮಾಡಿ ದೊಡ್ಡ ಪ್ರಕರಣ ಆದರೂ ಕೂಡ ಅಂಗಡಿ ಮಾಲೀಕರ ಸಂಘ ಇದೆ, ಬಾರ್ ಮಾಲೀಕರ ಸಂಘ ಇದೆ, ಬೇರೆ ಬೇರೆ ವ್ಯಾಪಾರಿಗಳಿಗೆ ಅವ್ರದ್ದೇ ಆದ ಸಂಘ ಇದೆ. ಮತ್ತು ಅವರು ದೊಡ್ಡ ದೊಡ್ಡ ಸಂಘದ ಅಥವಾ ಅವರ ಒಂದು ಮುಖಂಡರ ಮುಖಾಂತರ ಆ ವ್ಯವಸ್ಥೆಯನ್ನು ಆ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡೋದು ಅಥವಾ ಪರಿಚಯ ಇದ್ದಂಥ ಮಂತ್ರಿಗಳ ಮುಖಾಂತರ ಅದನ್ನೆಲ್ಲವನ್ನು ತಿಳಿಗೊಳಿಸುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಆ ಪೊಲೀಸ್ ಅಧಿಕಾರಿಗಳಿಂದ, ಆ ಠಾಣೆಯಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಂದ ಅಲ್ಲಿರುವಂಥ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಅಥವಾ ಚಿಕ್ಕ ಪುಟ್ಟ ಕೆಟ್ಟ ಕೆಲಸವನ್ನು ಮಾಡ್ತಿರುವಂಥ ಬೇರೆ ಬೇರೆಯವರಿಗೆ ಯಾವುದೇ ಲಾಭ ಕೂಡ ಇರಲ್ಲ. ನೀನಲ್ಲ ಅಂದರೆ ನಿಮ್ಮ ಅಪ್ಪ ಮತ್ತೊಬ್ಬನಿಗೆ ನಾನು ಹೇಳ್ತೀನಿ, ದೊಡ್ಡ ಅಧಿಕಾರಿಗೆ ಹೇಳ್ತೇನೆ ಅಂತ ಕಾರಣಕ್ಕಾಗಿ ಆ ಇನ್ಸ್ಪೆಕ್ಟರ್ನ ಬೇರೆ ಬೇರೆ ಮುಖಾಂತರ ಲಾಕ್ ಮಾಡಿಸುವಂಥ ಸಂದರ್ಭ ಜಾಸ್ತಿ ಇದೆ. ಹಾಗಾಗಿ ಅವರು ಲಾಕ್ ಆಗ್ತಾರೆ. ನೀವು ಹಳ್ಳಿ ಕಡೆ ಬಂದಾಗ, ತಾಲೂಕು ಕಡೆ ಬಂದಾಗ ಅಲ್ಲಿ ಮರಳು ಮಾಫಿ ಅನ್ನೋದು ಜಾಸ್ತಿ ಇರುತ್ತೆ ಅಥವಾ ಈ ಗಣಿಗಾರಿಕೆನೂ ಜಾಸ್ತಿ ಇರುತ್ತೆ. ಅಲ್ಲಿ ಆ ಗಣಿಗಾರಿಕೆಯನ್ನು ಪರ್ಮಿಷನ್ ತೆಗೆದುಕೊಳ್ಬೇಕಂದ್ರೆ ಅಲ್ಲಿಯ ಒಂದು MLA ಸಹಾಯ ಬೇಕಾಗುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿ ಬೇಕಾಗುತ್ತೆ, ಅಲ್ಲಿ PWD ಅಧಿಕಾರಿಯ ಪರ್ಮಿಷನ್ ಬೇಕಾಗುತ್ತೆ ಅಥವಾ ಅದು ಲಂಚದ ರೂಪದಲ್ಲಿ ಎಲ್ಲರಿಗೂ ಹೋಗುತ್ತೆ. ಆದರೆ ಅಲ್ಲಿ ಎಲ್ಲವನ್ನ ಮಾನಿಟರ್ ಮಾಡುವವರು ಅಂದರೆ ಮರಳುಗಾರಿಕೆಗೆ ಹೆಲ್ಪ್ ಮಾಡುವಂಥರಾಗಿರ್ಬೋದು, ಅಂದರೆ ಅಲ್ಲಿ ಎಲ್ಲರೂ ಬರ್ತಾರೆ, ದಂಡಾಧಿಕಾರಿ, ವಿಲೇಜ್ ಅಕೌಂಟೆಂಟು, ಬೇರೆ ಬೇರೆ ಅಧಿಕಾರಿಗಳು, PWD ಎಲ್ಲರಿಗೂ ಆ ಲಂಚ ಹೋಗುತ್ತೆ. 1 ಕೋಟಿ ಒಂದು ಲಂಚವನ್ನು ಕೊಡ್ತಾನಂದರೆ, ಒಂದು ಗಣಿಗಾರಿಕೆ ಮಾಡಲಿಕ್ಕೆ 1 ಕೋಟಿ ಲಂಚವನ್ನು ಕೊಡ್ತಾನಂದರೆ ಅದು ಪೊಲೀಸ್ಗೆ ಹೋಗುತ್ತೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೋಗುತ್ತೆ, PDಗೆ ಹೋಗುತ್ತೆ, ಅಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೋಗುತ್ತೆ. ಆದರೆ ಆ ಜಾಗದಲ್ಲಿ ಇರುವವರು ಯಾರು? ಆ ಒಂದು ಗಣಿಗಾರಿಕೆಯನ್ನು ಪರೋಕ್ಷವಾಗಿ ನೋಡ್ಕೊಳ್ಳುವಂಥವ್ರು ಪೊಲೀಸರು. ಹಾಗಾಗಿ ಅಲ್ಲೂ ಕೂಡ ಪೊಲೀಸರು ಲಾಕ್ ಆಗುವಂಥ ಸಿಕ್ಕಾಪಟ್ಟೆ ಚಾನ್ಸಸ್ ಇರುತ್ತೆ. ನೀವು ಬೇರೆ ಬೇರೆ ಕಡೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದಾಗ ಅಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಮತ್ತು ಅದನ್ನು ಮಾನಿಟರ್ ಕೂಡ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕೂಡ ಲಾಕ್ ಆಗ್ತಾರೆ. ನೋಡಿ, ಈ ಪೊಲೀಸ್ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳ ಒಂದು ಮಾಲೀಕರು ನೇರವಾಗಿ ದೊಡ್ಡ ದೊಡ್ಡ ಸಚಿವರ ಹತ್ರ, ದೊಡ್ಡ ದೊಡ್ಡವ್ರ ಹತ್ರ ಮಾತಾಡಿ ಪೊಲೀಸ್ ಅಧಿಕಾರಿಗಳಿಂದ ತಮಗೇನು ಲಾಭ ಇಲ್ಲ ಅನ್ನುವಂಥ ಒಂದು ಧ್ವನಿಯನ್ನು ಎತ್ತಿ ಅವರನ್ನ ಟ್ರಾನ್ಸ್ಫರ್ ಮಾಡೋದು. ಮತ್ತು ಅವರಿಗೆ ಈ ತಮ್ಮ ದಾಖಲಾತಿಗೆ ಯಾವುದೇ ಪೊಲೀಸ್ ಅಧಿಕಾರಿಯ ಒಂದು ಸಿಗ್ನೇಚರ್ ಬೇಕಾಗಿರಲ್ಲ. ಅದು ಕೂಡ ಅಧಿಕಾರಿ ಬೇರೆ ಪೊಲೀಸ್ ವ್ಯವಸ್ಥೆಯನ್ನು ಬಿಟ್ಟು ಬೇರೆ ಬೇರೆ ಅಧಿಕಾರಿಗಳ ಸಿಗ್ನೇಚರ್ ಬೇಕಾಗುತ್ತೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಈಸಿಯಾಗಿ ಟಾರ್ಗೆಟ್ ಆಗ್ತಾರೆ ಮತ್ತು ಅವರು ಮಾಡುವಂಥ ಈ ಲಂಚ ಕೂಡ ಹಾಗಿರುತ್ತೆ. ಅವರು ಆಡುವಂಥ ಮಾತು ಎಲ್ಲವೂ ಕೂಡ ಭ್ರಷ್ಟರೇ. ಪೊಲೀಸರು ಲಾಕ್ ಆಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಬೇಸರ ಇಲ್ಲ, ಲಾಕ್ ಆಗಲೇಬೇಕು, ಎಲ್ಲ ಭ್ರಷ್ಟ ಅಧಿಕಾರಿಗಳು ಲಾಕ್ ಆಗಲೇಬೇಕು. ಆದರೆ ಪೊಲೀಸರು ಜೊತೆಗೆ ಬೇರೆ ಅಧಿಕಾರಿಗಳು ಲಾಕ್ ಆಗಬೇಕು. ಇಲ್ಲಿ ಒಬ್ಬ ಕೊಟ್ಟಂಥ ಲಂಚ ಕೇವಲ ಪೊಲೀಸ್ ಅಧಿಕಾರಿಗೆ ಮಾತ್ರ ಹೋಗಲ್ಲ, ಅವನು ಫೀಲ್ಡ್ನಲ್ಲಿದ್ದಾನೆ, ಅವನು ಆ ವ್ಯವಸ್ಥೆಯನ್ನು ಲಂಚ ರೂಪವಾಗಿ ಪಡ್ಕೊಳ್ಳುವಲ್ಲಿ ಮುಖ್ಯ ಪಾತ್ರಧಾರಿ ಆಗಿರ್ತಾನೆ ಅಂತ ಕಾರಣಕ್ಕಾಗಿ ಅವನನ್ನು ಲಾಕ್ ಮಾಡಲಾಗ್ತಿದೆ ಹೊರತು ಅದಕ್ಕೆ ಪ್ರೇರೇಪಣೆ ಕೊಟ್ಟಂಥ, ಅದಕ್ಕೆ ಮೂಲವಾದಂಥ ಪೊಲೀಸ್ ಅಧಿಕಾರಿಯ ಜೊತೆಗಿರುವಂಥ ಬೇರೆ ಬೇರೆ ಅಧಿಕಾರಿ ಕೂಡ ಲಾಕ್ ಆಗಬೇಕು. ನೀವು ಬೇರೆ ಪೊಲೀಸ್ ವ್ಯವಸ್ಥೆಯನ್ನು ಬಿಟ್ಟು ಬೇರೆ ಅಧಿಕಾರಿಗಳು ಬರೋದಾದರೆ ನೋಡಿ, ಹಳ್ಳಿಯಲ್ಲಿ ಒಬ್ಬ ಮನೆ ಕಟ್ಟಬೇಕಾಗತ್ತೆ, ಅವನ ಜಾಗದಲ್ಲಿ ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಇರುತ್ತೆ, ಅದನ್ನು ತಾಲೂಕು ಆಫೀಸ್ಗೆ ಹೋಗ್ತಾನೆ, ಬೇರೆ ಬೇರೆ ಕಚೇರಿ ಹೋಗ್ತಾನೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತಾನೆ, ಅಥವಾ ಬೇರೆ ಬೇರೆ ಒಂದು ಸಿಗ್ನೇಚರ್ ಬೇಕಾಗುತ್ತೆ, ಅಲ್ಲಿ ಕೂಡ ಲಂಚ ಕೇಳ್ತಾರೆ, ಅಲ್ಲಿ ಕೂಡ ಲಕ್ಷಾಂತರ ಲಂಚ ಕೇಳ್ತಾರೆ. ಆದರೆ ಆ ವ್ಯಕ್ತಿ ಲಂಚ ಕೊಡಲೇಬೇಕಾಗತ್ತೆ, ಯಾಕಂದರೆ ಅವನು ಸಿಗ್ನೇಚರ್ ಮಾಡಲ್ಲ. ಸಿಗ್ನೇಚರ್ ಆಗಿಲ್ಲ ಅಂದರೆ ಅಲ್ಲಿ ಕಟ್ಟಡ ಕಟ್ಟಲಿಕ್ಕಾಗಲ್ಲ, ಅಲ್ಲಿ ಸ್ಕೂಲ್ ಕಟ್ಟಲಿಕ್ಕಾಗಲ್ಲ, ಅಲ್ಲೊಂದು ಬಾವಿ ತೆಗಿಲಿಕ್ಕಾಗಲ್ಲ, ಅಲ್ಲೊಂದು ಬೋರ್ವೆಲ್ ತೆಗಿಲಿಕ್ಕಾಗಲ್ಲ, ಅಲ್ಲಿ ತೋಟ ಮಾಡಲಿಕ್ಕಾಗಲ್ಲ, ಅಲ್ಲೊಂದು ಕಂಪೌಂಡ್ ಮಾಡಲಿಕ್ಕಾಗಲ್ಲ. ಎಲ್ಲವೂ ಕೂಡ ಅವನಿಗೆ ಸಮಸ್ಯೆ ಆಗುತ್ತೆ. ಅಲ್ಲಿ ಸಿಗ್ನೇಚರ್ ಬೇಕಾಗುತ್ತೆ. ಆ ಸಿಗ್ನೇಚರ್ ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಆ ವ್ಯಕ್ತಿ, ಒಬ್ಬ ರೈತನು, ಒಬ್ಬ ವ್ಯಾಪಾರಿಯು ಏನು ಮಾಡ್ತಾನೆ ಅಂದರೆ ಅವ್ನು ನೇರವಾಗಿ ಹಣವನ್ನು ಕೊಟ್ಬಿಡ್ತಾನೆ ಮತ್ತು ಅದು ಸಿಗ್ನೇಚರ್ ಮಾಡಿದ ಮುಖಾಂತರ ಎಲ್ಲವನ್ನೂ ಕೂಡ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾನೆ. ಹಾಗಾಗಿ 1 ಲಕ್ಷ ಹೋದ್ರೆ ಹೋಗಲಿ ಬಿಡಿ, ನನಗೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಆಗುತ್ತೆ, ನಾನು ಬಿಲ್ಡಿಂಗ್ ಕಟ್ತೇನೆ, ನಾನು ಸ್ಕೂಲ್ ಕಟ್ತೇನೆ, ಅಥವಾ ನಾನೊಂದು ವ್ಯಾಪಾರ ಮಳಿಗೆನ ಕಟ್ತೇನೆ, ನಾನೊಂದು ಬಾವಿ ತೆಗಿತೇನೆ, ನಾನೊಂದು ಫಂಕ್ಷನ್ ಮಾಡ್ತೇನೆ, ಎಲ್ಲದಕ್ಕೂ ಕೂಡ ಅವನು ಲಂಚ ಕೊಡ್ತಾನೆ, ಕೊಡಲೇಬೇಕಾಗುತ್ತೆ ಅನ್ನೋಂಥ ಅನಿವಾರ್ಯ ಪರಿಸ್ಥಿತಿ ಬಂದುಬಿಟ್ಟಿದೆ. ನೀವು ಯಾವುದೇ ಒಂದು ತಾಲೂಕು ಆಫೀಸ್ಗೆ ಹೋಗ್ಬಿಟ್ರೆ ಅಲ್ಲಿ ನೀವು ಎಷ್ಟೇ ಓದಿದ್ರು ಕೂಡ ಒಂದು ಅಪ್ಲಿಕೇಶನ್ ಬರೀಬೇಕಂದ್ರೂ ಕೂಡ ಅಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲ, ಅವ್ನು ಬರ್ಕೊಡ್ತಾರೆ ಬಿಡಿ, ಅಲ್ಲಿ ಬರ್ಕೊಡ್ತಾರೆ ಬಿಡಿ, ನೀವು ಬೇಕಾದ್ರೆ ಡಿಗ್ರಿ ಓದಿ, PhD ಓದಿ, ಏನೇ ಓದಿ, ನಿಮ್ಗೆ ಅಪ್ಲಿಕೇಶನ್ ಬರೆಯೋದು ಎಲ್ಲವೂ ಗೊತ್ತಿರುತ್ತೆ, ಯಾರಿಗೆ ಬರೀಬೇಕು, ಯಾವ ಶಬ್ದಗಳನ್ನ ಉಪಯೋಗಿಸಬೇಕು, ಅಲ್ಲಿ ಏನು ಬರೀಬೇಕು ಎಲ್ಲವೂ ಗೊತ್ತಿರುತ್ತೆ. ಆದರೂ ಕೂಡ ಅಲ್ಲಿನ ಕ್ಲರ್ಕ್ಗಳು, ಅಲ್ಲಿನ ಒಂದು ವ್ಯವಸ್ಥೆ ಹೇಗಿರುತ್ತೆ ಅಂದರೆ ನೋಡಿ, ಅವ್ರು ಇದ್ದಾರೆ, ಅವ್ರು ಅಪ್ಲಿಕೇಶನ್ ಬರ್ಕೊಡ್ತಾರೆ, ಅಲ್ಲಿ ಹೋಗಿ ಅಂತ, ಅಲ್ಲಿ ಅವ್ರಿಗೆ ಹೋದರೆ 200 ರೂಪಾಯಿ ಕೊಡಬೇಕು. ಯಾವ ಲೆವೆಲಿಗೆ ಆ ಭ್ರಷ್ಟಾಚಾರದ ಒಂದು ಕೂಪ ಅಡಗಿದೆ ಅಂದರೆ, ನೀವು ಹೋಟ್ಲಿಗೆ ಹೋದಾಗ ಒಂದು 25 ಐಟಮ್ಸ್ ಇರುತ್ತೆ, ಇಡ್ಲಿಗಿಷ್ಟು, ಕಾಫಿಗಿಷ್ಟು, ವಡೆಗಿಷ್ಟು, ಆ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ಮೆನ್ಯೂ ರೆಡಿಯಾಗಿರುತ್ತೆ. ನೇರವಾಗಿ ಹೇಳ್ತಾರೆ, ನನ್ನೊಂದು 5,000 ರೂಪಾಯಿ ಬಿಟ್ಬಿಡ್ತೇನೆ, ಬೇಕಾದರೆ ನಮ್ಮ ದೊಡ್ಡ ಅಧಿಕಾರಿಗಳಿಗೆ 20,000 ಕೊಡಬೇಕು, ಅವರಿಗೆ ಒಂದು 30,000 ಕೊಡಬೇಕು, ಹಾಗಾಗಿ 55,000 ಆಗುತ್ತೆ, ನಾನೊಂದು 5,000 ರೂಪಾಯಿ ಬಿಟ್ಬಿಡ್ತೀನಪ್ಪ ಪರಿಚಯದ ಕಾರಣಕ್ಕಾಗಿ, ಆದರೆ ಅವ್ರಿಗೆ ಕೊಡಲೇಬೇಕಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಸ್ವತಃ ನಾನು ಕೇಳಿಸ್ಕೊಂಡಿದ್ದೇನೆ ಅಥವಾ ಬೇರೆಯವರು ಕೇಳಿಸ್ಕೊಂಡಿರ್ತಾರೆ. ಆ ಲೆವೆಲಿಗೆ ಆಗಿದೆ. ಆದರೆ ಜನ ಏನು ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಅವ್ನಿಗೆ ಯಾವುದು ಸಂಘ ಇರಲ್ಲ, ಒಂದು ಊರಲ್ಲಿ 1 ಎಕರೆ ಜಾಗ ಇರುತ್ತೆ, ಒಂದು ಮನೆ ಕಟ್ಟಬೇಕಾಗುತ್ತೆ, ಅವ್ನು ಏನೋ ಬಾವಿ ಕಟ್ಟಬೇಕಾಗುತ್ತೆ, ಅದೊಂದು ಕೋಳಿ ಫಾರ್ಮ್ ಮಾಡಬೇಕಾಗುತ್ತೆ, ಅವ್ನು ಏನು ಮಾಡ್ತಾನೆ, ಯಾರನ್ನು ಹೋಗಿದ್ರಿ ಒಂದು ಕೋಳಿ ಫಾರ್ಮ್ ಮಾಡ್ಕೊಂಡು ಒಂದು 10,000 20,000 ರೂಪಾಯಿ ಕೊಟ್ಟರೆ ಮುಗಿತಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಒಂದು ಏನೋ ಸಿಗ್ನೇಚರ್ ಬೇಕಾಗುತ್ತೆ, ಅವನನ್ನು ಅಲ್ಲಿ ಆ ಸಿಗ್ನೇಚರ್ನ ಪಡ್ಕೊಂಡು ಬಂದಿರ್ತಾನೆ.
ಅವನು ಆ ಕೋಳಿ ಫಾರ್ಮ್ ಸಂಘದವನ್ನು ನೋಡಿಕೊಂಡು ಅಲ್ಲಿ ಕೇಸ್ ಹಾಕಿ ಅವನನ್ನು ಲಾಕ್ ಮಾಡಿ ಅಷ್ಟು ಯಾವುದಕ್ಕೂ ಬೇಡ ಆಗಿರುತ್ತೆ. ಆ ಲೆವೆಲಿಗೆ ಹಳ್ಳಿ ಬದುಕಿರುತ್ತೆ ಮತ್ತು ಆ ತಾಲೂಕಿನ ಬದುಕಿರುತ್ತೆ. ನೀವು ಮರಳು ಮಾಫಿಯಾವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಎಲ್ಲರ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಒಂದು ಮರಳು ಮಾಫಿಯಾ ಅಂದರೆ ಒಬ್ಬ ಕಾಂಟ್ರಾಕ್ಟರಲ್ಲಿ ಒಂದು ನದಿಯಲ್ಲಿ ಮರಳು ಇದ್ದಾನೆ ಅಂದರೆ ಅವನಿಗೆ ಅಲ್ಲೇ ಎಲ್ಲರ ಒಂದು ಕೃಪಾ ಕಟಾಕ್ಷ ಬೇಕಾಗುತ್ತೆ ಮತ್ತು ಆ ಹಣ ಎಲ್ಲರೂ ಕೂಡ ಹೋಗಿರುತ್ತೆ. ಆದರೆ ಮುಖ್ಯವಾಗಿ ಟಾರ್ಗೆಟ್ ಆಗ್ತಾ ಇರುವವರು ಯಾರಂದರೆ ಆ ಜಾಗದಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳೇ ಟಾರ್ಗೆಟ್ ಆಗ್ತಾರೆ ಮತ್ತು ಅವರೇ ಕೂಡ ಲಾಕ್ ಆಗ್ತಾರೆ. ಬೇರೆ ಬೇರೆ ಅಧಿಕಾರಿಗಳು ಕಾರ್ಯಾಂಗವನ್ನು ಮಾಡ್ತಾರೆ ಮತ್ತು ಎಕ್ಸಿಕ್ಯೂಟ್ ಮಾಡ್ತಾರೆ, ಆದರೆ ಅದನ್ನು ಪರಿಪಾಲನೆ ಮಾಡೋರು ಪೊಲೀಸರಾಗಿರ್ತಾರೆ. ಮತ್ತು ಆ ಪೊಲೀಸರಿಂದ ಇವರಿಗೆ ಯಾವುದೇ ಒಂದು ಸಹಿಯ ಅವಶ್ಯಕತೆ ಇರಲ್ಲ. ನೀವು ಯಾರು ಸಹಿ ಬೇಕಾಗುತ್ತಂದ್ರೆ ನಿಮ್ಗೆ ಏನಾದರೂ ಒಂದು ಲ್ಯಾಂಡ್ ಒಂದು ಇಶ್ಯೂ ಆಯ್ತಂದರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಅಧಿಕಾರಿಯ ಸಿಗ್ನೇಚರ್ ಬೇಕಾಗುತ್ತೆ, ಅಲ್ಲಿ ಯಾವುದೋ ಒಂದು PWD ಅಧಿಕಾರಿಯ ಸಿಗ್ನೇಚರ್ ಬೇಕಾಗುತ್ತೆ, ಅಲ್ಲಿ ಯಾವುದೋ ಇಂಜಿನಿಯರ್ ಸಿಗ್ನೇಚರ್ ಬೇಕಾಗುತ್ತೆ, ಅಥವಾ ಯಾವುದೋ ಒಂದು ತಹಸೀಲ್ದಾರ್ ಸಿಗ್ನೇಚರ್ ಬೇಕಾಗುತ್ತೆ, ಅಲ್ಲಿ ಯಾವುದೋ ಒಂದು PDO ಸಿಗ್ನೇಚರ್ ಬೇಕಾಗುತ್ತೆ ಮತ್ತು ಅದರಿಂದ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಅದು ಆ ಕೆಲಸ ಇವರಿಗೆ ಆಗುತ್ತೆ. ಆದರೆ ಯಾವುದೇ ಒಂದು ಪೊಲೀಸ್ ಅಧಿಕಾರಿಯಿಂದ ಸಿಗ್ನೇಚರ್ ಪಡ್ಕೊಂಡು ನಾನು ಮನೆ ಕಟ್ಟಿದೆ, ನಾನು ಯಾವುದೋ ಒಂದು ಇನ್ಸ್ಪೆಕ್ಟರ್ನಿಂದ ಸಿಗ್ನೇಚರ್ ಪಡ್ಕೊಂಡು ನಾನು ತೋಟ ಮಾಡಿಕೊಂಡೆ, ನಾನು ಯಾವುದೋ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ನಿಂದ ಒಂದು ಸಿಗ್ನೇಚರ್ ಪಡ್ಕೊಂಡು ಕೋಳಿ ಫಾರ್ಮ್ ಮಾಡಿದೆ, ನಾನು ಬಿಲ್ಡಿಂಗ್ ಕಟ್ಟಿದೆ ಅನ್ನುವಂಥ ಅವಶ್ಯಕತೆ ಬರೋದಿಲ್ಲ. ದೇ ಆರ್ ಆಲ್ ಕಾನೂನು ಪಾಲಕರು. ಈ ಅಧಿಕಾರಿಗಳು ಹೇಳಿದಂಥ ಮಾತನ್ನು ಕೇಳಬೇಕಾಗುತ್ತೆ. ಮತ್ತು ಲಂಚ ಎಲ್ಲ ಕಡೆಗಿದೆ. ಕೆಲವೊಂದು ಕಡೆಯನ್ನು ಬಿಟ್ಟು ನಿಮಗೆ ಮೆಡಿಕಲ್ ಮಾಫಿಯಾ ಅಥವಾ ಎಜುಕೇಷನ್ ಮಾಫಿಯಾ ಅಥವಾ ಬೇರೆ ಮರಳು ಮಾಫಿಯಾ, ಗಣಿ ಮಾಫಿಯಾ ಮುಂದೆ ಈ ಪೊಲೀಸ್ ಮಾಫಿಯಾ ಇಲ್ವೇ ಇಲ್ಲ. ಆ ಲೆವೆಲಿಗೆ ಅದು ಮಾಫಿಯಾಗಳು. ನೀವು ಬೆಂಗಳೂರಿನ ಕಡೆ ಒಬ್ಬೊಬ್ಬ ಅಧಿಕಾರಿಯ ಮನೆಯನ್ನು ನೋಡಿದ್ರೆ ಅದು ಮನೆಯೋ ಅರಮನೆಯೋ ಅಥವಾ ಯಾವುದೋ ಇಂದ್ರನ ಒಂದು ಸ್ವರ್ಗವು ಆ ಲೆವೆಲಿಗೆ ಮನೆ ಇದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಹೀಗಿರುವಾಗ ಜಾಸ್ತಿ ಫೀಲ್ಡ್ನಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಲಾಕ್ ಆಗ್ತಿದ್ದಾರೆ. ಮತ್ತು ಲಾಕ್ ಆದ ನಂತರ ಮುಂದೇನಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಎಸ್ ಅಫ್ಕೋರ್ಸ್ ಪೊಲೀಸ್ ಅಧಿಕಾರಿ ಲಾಕ್ ಆಗಿರ್ತಾರೆ. ಅದು ಎನ್ಕ್ವೈರಿ ಯಾರಿಗೆ ಬರುತ್ತೆ ಅಂದರೆ ಅದು ಪೊಲೀಸ್ ಅಧಿಕಾರಿಗೆ ಬರುತ್ತೆ. ಹಾಗಾಗಿ ಅದು ಅಷ್ಟಕ್ಕಷ್ಟೇ ಮುಚ್ಚಿ ಹೋಗುವಂಥ ಕೆಲವೊಂದು ತಿಂಗಳು ಕಾಲ ಸಸ್ಪೆಂಡ್ ಆಗ್ಬೋದು ಮತ್ತು ಅವನನ್ನು ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅದು ಎಲ್ಲವೂ ಕೂಡ ಕೆಲವೊಂದು ತಿಂಗಳಲ್ಲಿ ಮುಚ್ಚಿ ಹೋಗುತ್ತೆ. ಯಾರೂ ಕೂಡ 10 ಲಕ್ಷ 2 ಕೋಟಿ 3 ಕೋಟಿ ತೆಗೆದುಕೊಂಡಿದ್ದಾನೆ ಅಂತ ಕಾರಣಕ್ಕೆ ಅವನಿಗೆ ಜೈಲು 4 ವರ್ಷ ಜೈಲಾಗಲಿ ಅಥವಾ ಅವನನ್ನು ಬೇರೆ ಬೇರೆ ಶಿಕ್ಷೆಗೆ ಒಳಪಡಿಸೋದು ಇತಿಹಾಸದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಪೊಲೀಸ್ ಅಧಿಕಾರಿ ಅವನ ಮೇಲೆ ಎನ್ಕ್ವೈರಿ ಮಾಡುವಾಗ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ, ಅಂದರೆ ಒಬ್ಬ ಠಾಣೆಯ ಇನ್ಸ್ಪೆಕ್ಟರ್ ದೊಡ್ಡ ಕೇಸಲ್ಲಿ ಸಿಕ್ಕೊಂಡು ಬಿದ್ದಾಗ ಅವನ ತನಿಖೆ ಮಾಡೋರು ಯಾರು? ಪಕ್ಕದ ಸ್ಟೇಷನ್ನ ಪೊಲೀಸರು. ಹಾಗಾಗಿ ಆ ತನಿಖೆ ಆ ವ್ಯವಹಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದು ಏನಾಗುತ್ತೆ ಎಲ್ಲವೂ ಕೂಡ ತರ್ಕಕ್ಕೆ ನಿಲುಕುವುದು ಸದ್ಯದ ಮಟ್ಟಿಗೆ ನೋಡ್ತಾ ಹೋದರೆ ತುಂಬ ಜನ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಪೊಲೀಸರು ಕೂಡ, ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಭ್ರಷ್ಟರಿದ್ದಾರೆ. ಮತ್ತು ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ಅಧಿಕಾರಿಗಳು ದೊಡ್ಡ ದೊಡ್ಡ ಭ್ರಷ್ಟರಾಗಿದ್ದಾರೆ. ಅದರಲ್ಲೂ RTO, PDO, ರೆವಿನ್ಯೂ, ಬೇರೆ ಬೇರೆ ಅಧಿಕಾರಿಗಳು ಕೂಡ ಅನೇಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಮತ್ತು ಕೋಟಿ ಕೋಟಿ ಲೆಕ್ಕದಲ್ಲಿ ಹಣವನ್ನು ಪಡಿತಾರೆ. ಆದರೆ ಸ್ವತಃ ಜಾಗದಲ್ಲಿರುವಂಥ ಬೇರೆ ಬೇರೆ ಅಧಿಕಾರಿಗಳು ಪೊಲೀಸರಿಗೆ ಒಂದು 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 ಅವರಿಗೊಂದು ಗಮನ ಅಂದರೆ ನಾನು ಕಾಕಿ ತೊಟ್ಟಿದ್ದೇನೆ, ನನಗೆ ಜನ ಹೆದರ್ತಾರೆ, ಹಾಗಾಗಿ ಹಣ ಕೊಡ್ತಾರೆ ಅನ್ನೋಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಹಣವನ್ನು ಭ್ರಷ್ಟಾಚಾರ ಮಾಡ್ತಾರೆ. ಆದರೆ ಬೇರೆ ಬೇರೆ ಅಧಿಕಾರಿಗಳು ಬೇರೆಯವರ ಮುಖಾಂತರ ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಜಾಗದಲ್ಲಿ ಹಣವನ್ನು ತೊಡಗಿಸೋದು, ಬೇರೆ ಬೇರೆ ಜಾಗವನ್ನು ತೆಗೆದುಕೊಳ್ಳೋದು ಎಲ್ಲವೂ ಕೂಡ ಮಾಡ್ತಾರೆ. ಯಾಕಂದರೆ ಅವರಿಗೆ ಕಾಕಿ ಇರಲ್ಲ, ಜೊತೆಗೆ ಅವರು ಬೇರೆ ಬೇರೆ ವ್ಯವಸ್ಥೆಯ ಮುಖಾಂತರ ಹಣವನ್ನು ಭ್ರಷ್ಟಾಚಾರ ಮಾಡ್ತಾರೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಸರ್ಕಾರದ ಬೇರೆ ಬೇರೆ ಅಧಿಕಾರಿಗಳನ್ನ ಬಿಟ್ಟು ಪೊಲೀಸ್ ಅಧಿಕಾರಿಗಳು ಯಾಕೆ ಲಾಕ್ ಆಗ್ತಾ ಇದ್ದಾರೆ ಅಂದರೆ ಅದು ಇದೇ ಕಾರಣಕ್ಕಾಗಿ. ಹಾಗಾಗಿ ಇನ್ನು ಮುಂದೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ನಿಮಗೆ ಟ್ರಾನ್ಸ್ಫರಿಗೆ 2 ಕೋಟಿ ಕೊಡಬೇಕಂದ್ರೆ ಅವನು ಭ್ರಷ್ಟಾಚಾರ ಮಾಡಲೇಬೇಕಾಗುತ್ತೆ. ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ನೀವು ಟ್ರಾನ್ಸ್ಫರಿಗೆ ಕೊಟ್ಟಿಲ್ಲ ಅಂದರೆ ಓಕೆ, ಚಿಕ್ಕ ಪುಟ್ಟದೇನೋ ಮಾಡಿಕೊಂಡು ಅವನು ಸಂಬಳಕ್ಕಿಂತ 3-4 ಪುಟ್ಟ ಹಣವನ್ನು ದುಡ್ಕೊಂಡ್ರೆ ಅದು ದೊಡ್ಡ ಭ್ರಷ್ಟಾಚಾರ ಆಗುತ್ತೋ ಇಲ್ವೋ ಬೇರೆ ಪ್ರಶ್ನೆ. ಆದರೆ ಅವನ ಸಂಬಳ 1 ಲಕ್ಷ ಇರುವಾಗ, ತಿಂಗಳಿಗೆ 1 ಲಕ್ಷ ಇರುವಾಗ ಅವನು 1 ಕೋಟಿ ಹಣವನ್ನು ಮಾಡ್ತಾನೆ ಅಂದರೆ ಅದು ಲೆಕ್ಕಕ್ಕೆ ಇತಿಮಿತಿಗೆ ಮತ್ತು ಅದನ್ನು ತರ್ಕಕ್ಕೆ ನಿಲುಕುವುದು ಅಷ್ಟು ದೊಡ್ಡ ಭ್ರಷ್ಟಾಚಾರ ಆಗುತ್ತೆ. ಹಾಗಾಗಿ ಅವನಿಗೆ ಟ್ರಾನ್ಸ್ಫರಿಗೆ ಮತ್ತು ಪ್ರಮೋಷನ್ಗೆ ಸರ್ಕಾರ ಹಣವನ್ನು ಕೇಳದೇ ಇದ್ದರೆ ಅಥವಾ ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ದೊಡ್ಡ ವ್ಯಕ್ತಿಗಳು ಹಣವನ್ನು ಕೇಳದೇ ಇದ್ದರೆ ಅವನನ್ನು ಸರ್ಕಾರ ಕೂಡ ಮಟ್ಟ ಹಾಕ್ಬೋದು ಮತ್ತು ಅವನನ್ನು ನೇರವಾಗಿ ಕಠಿಣ ಶಿಕ್ಷೆಗೆ ಕೂಡ ಒಳಪಡಿಸ್ಬೋದು. ಆದರೆ ಏನಾಗುತ್ತಂದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಅಥವಾ ಬೇರೆ ಬೇರೆ ಅಧಿಕಾರಿ ವಲಯದಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ ಅಂದರೆ ಅವನಲ್ಲಿ ಸರ್ಕಾರ ಕೆಲಸ ಮಾಡಲಿಕ್ಕೆ ಅಸಾಧ್ಯ. ಅವನಿಗೆ ಟಾರ್ಚರ್ ಕೊಟ್ಟು ಅವನನ್ನು ಈ ದೊಡ್ಡ ಈ ನಮ್ಮ ಈ ಕಾಡಿನಿಂದ ಆನೆ ಹಿಡ್ಕೊಬಂದಾಗ ಹೀಗೆ ಮಾವುತರು ಅಥವಾ ಅವರು ಸಂಬಂಧಪಟ್ಟರು ಹೀಗೆ ಅದನ್ನು ಪಳಗಿಸ್ತಾರಲ್ಲ, ಚುಚ್ಚಿ ಹೇಗೆ ಪಳಗಿಸ್ತಾರಲ್ಲ, ಅದಾದ ನಂತರ ಯಾವ ಲೆವೆಲ್ಗೆ ಈ ಮದಗಜಗಳು ಅಥವಾ ಈ ದೊಡ್ಡ ಕ್ರೂರ ಪ್ರಾಣಿಗಳು ಹೇಗೆ ಮನುಷ್ಯನ ಆಟಕ್ಕೆ ತಲೆದೂಗಿ ಮನಸ್ಸು ಹೇಳ್ದಂಗೆ ಕೇಳ್ತಾರಲ್ಲ, ಅದೇ ರೀತಿಯಲ್ಲಿ ಒಬ್ಬ ಅಧಿಕಾರಿ, ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ತಾನೆ, ಒಬ್ಬ ಪೊಲೀಸ್ ಪೇದೆ ಆಗಿರ್ತಾನೆ, ಒಬ್ಬ ಬೇರೆ ಬೇರೆ ಅವನಿಗೆ ಆ ಕಾಲೇಜ್ ಲೆವೆಲಲ್ಲಿ ಏನು ಒಂದು 50,000 ಸಂಬಳ ಬಂದರೆ ಸಾಕು, ನಾನು ಮನೆ ಕಟ್ಟ ಸಾಕು, ನನಗೆ ಒಳ್ಳೆಯ ಒಂದು ಸುಂದರವಾದ ಹುಡುಗಿರು ಸಿಕ್ಕರೆ ಸಾಕು, ನನ್ನ ಫ್ಯಾಮಿಲಿ ಸೆಟ್ಲ್ ಆದ್ರೆ ಸಾಕು ಎನ್ನುವಂಥ ರೀತಿಯಲ್ಲಿ ಕಷ್ಟಪಟ್ಟು ಓದ್ಕೊಂಡು ಹೋಗಿರ್ತಾನೆ.
ಅದಾದ ನಂತರ ಆ ಇಲಾಖೆ ಅವನನ್ನು ಹೇಗೆ ಬ್ಲೆಂಡ್ ಮಾಡುತ್ತಂದರೆ ಅವನು ಕರಪ್ಟಾಗೇ ಬಿಡಬೇಕು, ಆ ಲೆವೆಲ್ಗೆ ಅವನು ಬ್ಲೆಂಡ್ ಮಾಡುತ್ತೆ. ಬ್ಲೆಂಡ್ ಮಾಡಿಲ್ಲ ಅಂದರೆ ಅವನು ಒಪ್ಪಿಲ್ಲ ಅಂದರೆ ಅವನನ್ನು ಟಾರ್ಚರ್ ಕೊಟ್ಟು ಅವನನ್ನು ಆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸನೇ ಮಾಡಬಾರ್ದು ಎನ್ನುವಂಥ ಲೆವೆಲಿಗೆ ಅವನನ್ನು ಮನಸ್ಥಿತಿಯನ್ನು ಕುಗ್ಸುತ್ತೆ ಮತ್ತು ಕಾಲಕ್ರಮೇಣವಾಗಿ ಆ ಅಧಿಕಾರಿ ಕೂಡ ಭ್ರಷ್ಟಾಚಾರಿಯಾಗಿ ಮಾರ್ಪಾಡಾಗ್ತಾನೆ. ಆ ವ್ಯವಸ್ಥೆ ಅಂಥ ವ್ಯವಸ್ಥೆ ಇದೀಗ ಸರ್ಕಾರದಲ್ಲಿದೆ. ಇನ್ನು ಮುಂದೆ ಸರ್ಕಾರ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅದು ನೀವು ಒಂದು ವ್ಯಕ್ತಿಯನ್ನು, ಒಂದು ಇನ್ಸ್ಪೆಕ್ಟರ್ನ, ಒಂದು ಅಧಿಕಾರಿಯನ್ನು ನೀವು ಮಟ್ಟ ಹಾಕೋ ಬದಲು ನಿಮ್ಮ ವ್ಯವಸ್ಥೆಯಲ್ಲಿರುವಂಥ ಒಂದು ಹುಳುಕನ್ನು ತೆಗೆದು ಹಾಕಿದರೆ ಭ್ರಷ್ಟಾಚಾರವನ್ನು ಸಾಮೂಹಿಕವಾಗಿ ತೊಡೆದು ಹಾಕ್ಬೋದು. ಇಲ್ಲಾಂದರೆ ಇದು ಕೇವಲ ನಿನ್ನೆ ಪ್ರಕರಣ, ನಾಳೆ ಮತ್ತೊಂದಾಗುತ್ತೆ, ಮತ್ತೊಂದಿನ ಮತ್ತೊಂದಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.